ಹಿಟ್ಟಿಲ್ಲ ಹೊಟ್ಟೆಗೆ ಮಲ್ಲಿಗೆ ಹೂ ಜುಟ್ಟಿನಿಗೆ ಅಂತ ಹೇಳಿ ಏನು ಗಾದೆ ಇದೆ, ಆ ಗಾದೆ ರೀತಿಯೇ PWD ಇಲಾಖೆ ನಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಇದು ದಾವಣಗೆರೆ ಗಾಂಧಿನಗರ ಸರ್ಕಲ್ಲು. ಜಿಲ್ಲೆಯ ಅನೇಕ ಕಡೆ ರಸ್ತೆಗಳು ಗುಂಡಿ ಬಿದ್ದಿದೆ. ಆದರೆ ಆ ರಸ್ತೆಗಳನ್ನು ಗುಂಡಿ ಮುಚ್ಚೋದಕ್ಕೆ PWD ಕಡೆ ಆಗ್ತಾ ಇಲ್ಲ. ದಾವಣಗೆರೆ ನಗರದಲ್ಲೂ ಕೂಡ ಅವ್ರಿಗೆ ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಿಲ್ಲ. ಹಿಂದಲೂ ಕೂಡ ಪಾಲಿಕೆ ಆಯುಕ್ತೆ ರೇಣುಕಾ ಅವರು ಹೇಳಿದ್ರು, ನಾವು ಗುಂಡಿಯನ್ನು ಮುಚ್ಚಕ್ಕೆ ಹೇಳಿದ್ರೆ ಅವರು 2-3 ಗುಂಡಿಯನ್ನು ಮುಚ್ಚಿ ಫೋಟೋ ಕಳಿಸ್ತಾರೆ ಅಂತ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ಈ ರಸ್ತೆಯಲ್ಲಿ ಒಂದು ಆಧುನಿಕ ಅಂದರೆ ಜರ್ಮನ್ ರೀತಿ ಟಚ್ ಅನ್ನ ಕೊಡ್ತೀನಿ ಅಂತ ಹೇಳಿ ಗಟ್ಟಿಯಾಗಿರುವಂಥ ರಸ್ತೆಯನ್ನು ಒಡೆದು ಈಗ ನೂತನ ರಸ್ತೆಯನ್ನು PWD ಇಲಾಖೆ ಮಾಡ್ತಾ ಇದೆ. ದಾವಣಗೆರೆಯ ಸುಮಾರು 8 ಸರ್ಕಲ್ಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಅದನ್ನು ಜರ್ಮನ್ ಮಾದರಿ. ದಾವಣಗೆರೆ ಮಧ್ಯ ಕರ್ನಾಟಕ ಏನಾದರೂ ಹೊಸ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಮಾಡಲಿ. ಆದರೆ ಗಟ್ಟಿಯಾಗಿರುವಂಥ ರಸ್ತೆಯನ್ನು ಒಡೆದು ಈಗ ಬೇರೆ ರೀತಿಯ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಜರ್ಮನ್ ರೀತಿ ರಸ್ತೆಯನ್ನು ಮಾಡ್ತಾರೆ, ಆಧುನಿಕ ಟಚ್ಚನ್ನು ಕೊಡ್ತಾ ಇದ್ದಾರೆ. ಬರುವಂಥ ಜನರಿಗೆ ನೋಡೋಕ್ಕೆ ಅತ್ಯಕ್ಷರವಾಗಿ ಕಾಣಲಿ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಮಾಡೋದೆಲ್ಲ ಒಳ್ಳೆಯದೇ. ಆದರೆ ದಾವಣಗೆರೆ ಅನೇಕ ರಸ್ತೆಗಳು ಗುಂಡಿ ಬಿದ್ದಿದೆ. ಆ ಗುಂಡಿಯನ್ನು ಮುಚ್ಚುವಂಥ ಯೋಗ್ಯತೆ PWD ಇಲಾಖೆಗಿಲ್ಲ. ಆದರೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಿದೆ. ಅಂದರೆ ಹಿಟ್ಟಿಲ್ಲ ಹೊಟ್ಟೆಗೆ ಮಲ್ಲಿಗೆ ಹೂ ಜುಟ್ಟಿಗೆ ಏನು ಈ ಗಾದೆ ಇದೆ, ಗಾದೆ ರೀತಿಯೇ ಈ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತಾಡೋದಕ್ಕೆ ದಾವಣಗೆರೆ ಮಾಜಿ ಮೇಯರ್, BJP ಮಾಜಿ ಮೇಯರ್ ಅಂತ ST ವೀರೇಶ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ದಾವಣಗೆರೆಯಲ್ಲಿ ನಗರದಲ್ಲಿ ಆಗಲಿ ಎಲ್ಲ ಕಡೆ ಅನೇಕ ರಸ್ತೆ ಗುಂಡಿಗಳು ಬಿದ್ದಿದೆ. ಆದರೆ ಆ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ PWD ಈಗ ಗಟ್ಟಿಯಾಗಿರುವಂಥ ರಸ್ತೆನ ಹೊಡೆದು ಈಗ ಮತ್ತೆ ನೂತನ ರಸ್ತೆ ಮಾಡ್ತೀವಿ, ಜರ್ಮನ್ ಮಾದರಿ ಮಾಡ್ತೀವಿ ಅಂತ ಎಷ್ಟು ಕಡೆ ಮಾಡ್ತಾರೆ ಸರ್? ಯಾರು ಮಾಡ್ತಾರೆ, ಹೇಗೆ ಅಂತ? ಈಗ PWD ಅಂತ ಈ ಗಾಂಧಿ ಸರ್ಕಲನ್ನು ಸೌಂದರ್ಯೀಕರಣ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಇದನ್ನು ಕಾಮಗಾರಿಯನ್ನು ತಗೊಂಡಿದ್ದಾರೆ. ಕಾಮಗಾರಿ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ನಗರ ಸೌಂದರ್ಯೀಕರಣ ಆಗಬೇಕು. ದಾವಣಗೆರೆ ಇಡೀ ಕರ್ನಾಟಕದ ಮಧ್ಯಭಾಗದ ಕೇಂದ್ರ ಬಿಂದು. ಇಲ್ಲಿ ಸಾಕಷ್ಟು ಜನ ಶೈಕ್ಷಣಿಕ ಕೇಂದ್ರ ಆಗ್ತದೆ, ಸಾಕಷ್ಟು ಜನ ಬಂದು ಹೋಗಿ ಮಾಡ್ತಾರೆ. ಚೆನ್ನಾಗಿರ್ಬೇಕು ನಮ್ಮ ಊರು, ಸ್ಮಾರ್ಟ್ ಸಿಟಿ. ಆದರೆ ಈ ಸ್ಮಾರ್ಟ್ ಸಿಟಿಗೆ ಸೌಂದರ್ಯೀಕರಣದ ಜೊತೆಗೆ ಒಂದು ಬೇಸಿಕ್ ನೀಡ್ ರಸ್ತೆ ಇದೆ. ಆ ರಸ್ತೆಗೆ ಸಾಕಷ್ಟು ಗುಂಡಿಗಳಿದ್ದಾವೆ. ಮೊದಲು ಆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಲಿ ಜಿಲ್ಲಾಡಳಿತ ಅಂತ ನಾವು ಅಪೇಕ್ಷೆನ ಪಡ್ತೀವಿ. ಮಳೆ ಬಂದಾಗ ಈಗ ಕೆಲವೊಂದು ಕಡೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ, ಆದರೆ ಕ್ವಾಲಿಟಿ ಆಗ್ತಾ ಇಲ್ಲ. ನಮ್ದು ಇದೇ ಏನು ಜಯದೇವ ಸರ್ಕಲ್ನಿಂದ ನಾವು ಲಾಯರ್ ರಸ್ತೆಗೆ ಹೋಗ್ತೀವಿ, ಪ್ರತಿ ವರ್ಷ ಗುಂಡಿ ಮುಚ್ಚೋಂಥ ಕೆಲಸ ಮಾಡ್ತಾರೆ, ಮತ್ತೆ ಗುಂಡಿ ಬೀಳ್ತದೆ. ಅಂದರೆ ಅಲ್ಲಿ ಕ್ವಾಲಿಟಿ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲೋ ಕರ್ತವ್ಯ ಕೆಲಸದಲ್ಲಿ ಲೋಪ ಆಗ್ತಾ ಇದೆ. ನಾವು ಸಾಕಷ್ಟು ಇಂಜಿನಿಯರ್ಗಳಿಗೆ, ಕಮಿಷನರ್ಗೆ ಹೇಳ್ತಾ ಇದ್ದೀವಿ, ಆದರೆ ಅಲ್ಲಿ ಕ್ವಾಲಿಟಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಜಿಲ್ಲಾಡಳಿತ ಗಮನಿಸಬೇಕು. ವಿಶೇಷವಾಗಿ ನೀವು ಹಳೆ ಭಾಗದಲ್ಲಿ ಹೋದರೆ ಓಡಾಡಂಗಿಲ್ಲ, ಮನುಷ್ಯರು ವಾಸ ಮಾಡುವ ಸ್ಥಳನೇ ಅನ್ನೋದ ಅಂತ ಭಯ ಬೀಳ್ತದೆ. ಅಂತಹ ರೋಡ್ಗಳು ಅಲ್ಲಿ ರಸ್ತೆಗಳು ಇದ್ದಾವೆ. ಹಾಗಾಗಿ ಮೊದಲು ಆ ರಸ್ತೆಗಳನ್ನ ನಿರ್ಮಾಣ ಮಾಡಲಿ, ಆಮೇಲೆ ಸೌಂದರ್ಯೀಕರಣಕ್ಕೆ ಒತ್ತು ಕೊಟ್ಟರೆ ಒಳ್ಳೇದು ಅನ್ನೋವಂಥ ಭಾವನೆ ನಮ್ಮದು. ಸರ್, ಈಗ ಗುಂಡಿ ಇನ್ನೂ ಹಾಗೆ ಇದ್ದಾವೆ, ಸಚಿವರ ಬಗ್ಗೆ ಗಮನ ಹರಿಸಿಲ್ವಾ ಅಂತ? ಇಲ್ಲ ಪಾಲಿಕೆಯವರು ಗಮನ ಹರಿಸಿಲ್ವಾ ಅಂತ? ಇದು ನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇಬ್ಬರದು ಜವಾಬ್ದಾರಿ ಇರುತ್ತೆ. ರಸ್ತೆ ಗುಂಡುಗಳನ್ನು ಮುಚ್ಚುವಂಥದ್ದು, ಸಲೀಲವಾಗಿ ಓಡಾಡುವಂಥ. ಈಗ ದಾವಣಗೆರೆ ವಿದ್ಯಾಕ್ಷೇತ್ರ ಇದೆ, ಸಾಕಷ್ಟು ಟ್ರಾಫಿಕ್ ಇರುತ್ತೆ. ಸ್ಕೂಲ್ ಟೈಮಿಂಗ್ಸಲ್ಲಂತೂ ನಿಮ್ಗೆ ಓಡಾಡೋಕ್ಕಾಗಲ್ಲ. ವಿಶೇಷವಾಗಿ ನಮ್ಮ ನಿಟ್ಟವಳ್ಳಿ ರಸ್ತೆ ಏನಿದೆ, ರಾಷ್ಟ್ರತನ ಶಾಲೆಯಿಂದ ಮುಂದೆ ಹೋಗುವಂಥ ರಸ್ತೆ, ನಮ್ಗೆ ಹೊಸ ಊರು ಹಳೆ ಊರು ಸರಸ್ವತಿ ಬಣ್ಣ ಕಡೆ ಒಂದು 8-10 ಬಡಾವಣೆಗೆ ಅದೇ ರಸ್ತೆಯಲ್ಲಿ ಹೋಗ್ಬೇಕು. ನೀವು ಸ್ಕೂಲ್ ಅವರ್ಸಲ್ಲಿ ನೀವು 8:30 10:30 ತನಕ ಅಲ್ಲಿ ಓಡಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಿರ್ತವೆ, ಸಾಕಷ್ಟು ಟ್ರಾಫಿಕ್ ಮೊದಲೇ ರೋಡ್ ಸಣ್ಣದಿದೆ, ಅದರಲ್ಲಿ ಗುಂಡಿಗಳು ತೆಗ್ದಿದ್ದಾರೆ. ಮುಚ್ಚೋ ಅಂತ ಸಾಕಷ್ಟು ಬಾರಿ ನಾವು ಹೇಳಿದ್ರು ಅದು ಮುಚ್ಚಿಲ್ಲ. ಆ ಥರದ ಸಾಕಷ್ಟು ಹಳೆ ಊರಲ್ಲಾಗ್ತು ಅಥವಾ ಬೇರೆ ಬೇರೆ ಬಡಾವಣೆಗಳಲ್ಲೂ ಸಹ ಈ ಗುಂಡಿಗಳ ಸಮಸ್ಯೆ ಸಾಕಷ್ಟಿದೆ. ಅದಕ್ಕೆ ಒತ್ತು ಕೊಡಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈಗ ಇನ್ನೊಬ್ಬರು ಸಂಘಟನೆ ಮುಖಂಡರಾದಂಥ ಅವರಿಗೆ ಉಮೇಶ್ ಅವರು ಇದ್ದಾರೆ, ಅವ್ರನ್ನೂ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ದಾವಣಗೆರೆಯಲ್ಲಿ ಅನೇಕ ರಸ್ತೆ ಸರ್ಕಲ್ಗಳನ್ನು ಒಡೆದು ಜರ್ಮನ್ ಮಾದರಿಯಲ್ಲಿ ಒಂದು ಹೊಸ ಟಚ್ ಕೊಡಬೇಕು, ಚೆನ್ನಾಗಿ ಕಾಣಬೇಕು ಅಂತ ರಸ್ತೆ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್, ಈ ಬಗ್ಗೆ ಏನು ಹೇಳ್ತೀರಿ? ನಮ್ಮ ವಿಶ್ಲೇಷಣೆ ಮತ್ತು ಅಭಿಪ್ರಾಯದ ಪ್ರಕಾರ ಜಿಲ್ಲಾ ಆಡಳಿತ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾದ್ದು ಭಾಳ ಮುಖ್ಯ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಯಾಕಂದರೆ ಇರೋದನ್ನು ಚಂದವಾದ ರೋಡನ್ನು ಅದನ್ನು ಕೆಡಿಸಿ ಮತ್ತೆ ನಾವೇನೋ ವೈಭವೀಕರಿಸ್ತೀವಿ, ಅದಕ್ಕೇನೋ ಒಂದು ಹೂ ಮೂಡಿಸ್ತೀವಿ, ಅದಕ್ಕೇನೋ ಒಂದು ಬಂಗಾರ ಹಚ್ತೀವಿ ಅಂತೇಳಿ ಹೋಗೋವಂಥದ್ದು ಸರಿಯಾದ ಯೋಚನೆ ಅಲ್ಲ. ಇದೇ ಅಭಿವೃದ್ಧಿನ ಇಲ್ಲದ ಕಡೆ ಮಾಡಿ ನಗರಕ್ಕೆ ಒಳಪಟ್ಟಿರ್ತಕ್ಕಂಥ ಅವ್ರಿಗೇರಿ ಇರ್ಬೋದು, ಯರಗುಂಟೆ ಇರ್ಬೋದು, ಅಥವಾ ಶ್ಯಾಮನೂರು, ಕುಂದವಾಡ, ಇವೆಲ್ಲವೂ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಸಾಪರಾಧಿಯಾಗಿ ಅಲ್ಲಿ ಓಡಾಡಲಿಕ್ಕೆ ನಾಗರಿಕರಿಗೆ ಸುಸೂತ್ರವಾದಂಥ ರಸ್ತೆಗಳೇ ಇಲ್ಲ.
ನಗರ ಅಭಿವೃದ್ಧಿಯಿಂದ ಅಪೂರ್ಲಾಗಿರ್ತಕ್ಕಂಥ ಬಡಾವಣೆಗಳು ಕೂಡ ಮೊಣಕಲ್ ಮಟ್ಟ ಸೊಂಟ ಮಟ್ಟ ಗುಂಡುಗಳು ಇರೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿಯವ್ರ ಗಮನಕ್ಕೆ, ನಗರ ಪಾಲಿಕೆ ಗಮನಕ್ಕೆ ಹಲವಾರು ರೀತಿಯಲ್ಲಿ ನಾವು ಮನವಿ ಮಾಡ್ಕೊಂಡ್ರು ಕೂಡ ಒಂದು ಗುಂಡಿಗೆ ಒಂದು ಪುಟ್ಟಿ ಮಣ್ಣು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲು ನನ್ನ ಸಲಹೆ ಏನು ಜಿಲ್ಲಾಡಳಿತಕ್ಕೆ, ನಗರಾಡಳಿತಕ್ಕೆ ಅಂತ ಹೇಳಿದರೆ, ಈ ತ್ಯಾಪೆ ಹಚ್ಚೋ ಕೆಲಸವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಿ ನಂತರ ಇವನ್ನ ಸೌಂದರ್ಯೀಕರಣ ಮಾಡುವಂಥ ಕೆಲಸ ಕಡೆಗೆ ದಿಕ್ಕನ್ನು, ಗಮನವನ್ನು ಕೊಡಬೇಕು ಈ ನಗರಾಡಳಿತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಮುಖಂಡರು ಮತ್ತು ಸಾರ್ವಜನಿಕರ ಮಾತು. ಅವ್ರು ಹೇಳೋ ಪ್ರಕಾರ ಏನಂತಂತಂದರೆ, ದಾವಣಗೆರೆಯಲ್ಲಿ ಸಾಕಷ್ಟು ಹಳ್ಳಿಗಳಿಗಾಗಲಿ ನಗರಗಳಿಗಾಗಲಿ ರಸ್ತೆ ವ್ಯವಸ್ಥೆನೇ ಇಲ್ಲ. ಅಲ್ಲಿ ಕೆಂಪು ಮಣ್ಣಿನ ರಸ್ತೆಗಳಿದೆ, ಕೆಸರಿನ ಗುಂಡಿಗಳೇ ಇದೆ. ಅಲ್ಲಿ ಅವುಗಳನ್ನು ರಸ್ತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಇರುವಂಥ ಗಟ್ಟಿಯಾದ ರೋಡ್ಗಳನ್ನು ಒಡೆದು ಈ ರೀತಿಯಾಗಿ ಸೌಂದರ್ಯೀಕರಣ ಮಾಡ್ತೀನಿ ಅಂತಂದರೆ ಹೇಗೆ? ಮೊದಲು ಮೂಲಭೂತ ಸೌಕರ್ಯಗಳೇನಿದೆ, ಗುಂಡಿ ಮುಚ್ಚುವಂಥ ಕೆಲಸ, ರಸ್ತೆ ಮಾಡುವಂಥ ಕೆಲಸ, ಅವುಗಳನ್ನು ಮಾಡಿ ನಂತರ ಸೌಂದರ್ಯೀಕರಣ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಸಾರ್ವಜನಿಕರು ಒಂದು ಆಕ್ರೋಶವನ್ನು ಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.